ಹಾಯ್ ಫ್ರೆಂಡ್ಸ್, ನಾನಿವತ್ತು ಪುಲ್ಕ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ, ಈಗ ನಾನು ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಸಾನ್ಸ್ಕೋತಾ ಇದ್ದೀನಿ. ಸಾನ್ಸಾದ್ಮೇಲೆ ಅದಕ್ಕೆ ನಾನು ಒಂದು ಚುಟ್ಗಿ ಉಪ್ಪು ಹಾಕಿದ್ದೀನಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವ ಥರ ಚಪಾತಿ ಹಿಟ್ಟನ್ನ ನಾವು ನಾದ್ಕೋತೀವೋ ಅದೇ ಥರ ನೀವು ನಾದ್ಕೊಳ್ಳಿ. ಅದು ಚೆನ್ನಾಗಿ ಮೆತ್ತಗೆ ನಾದ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ಥರ ನಾದ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ನಾದ್ಕೊಳ್ಳಿ. ಈಗ ನಾನು ಉಳ್ಳೆ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಉಳ್ಳೆ ಮಾಡ್ಕೊಳ್ಳಿ. ಯಾವ ಥರ ನಾವು ಪೂರಿಗೆ ಮಾಡ್ಕೋತೀವೋ ಅದೇ ಥರ ಸಣ್ಣದಾಗಿ ಉಳ್ಳೆ ಮಾಡ್ಕೊಳ್ಳಿ. ನಾನೆಲ್ಲ ಉಳ್ಳೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿ ತವೆ ಕಾಯಲ್ಲಿ ಇಡ್ತಾ ಇದ್ದೀನಿ. ಈಗ ತವೆ ಕಾಯೋವರೆಗೂ ನಾವು ಲಟ್ಸ್ಕೊರೋಣ. ಈ ಥರ ಪುಲ್ಕನ ಲಟ್ಸ್ಕೋಬೇಕು. ಪೂರಿ ಎಷ್ಟು ಆಕಾರದಲ್ಲಿರುತ್ತೋ ಅದೇ ಆಕಾರದಲ್ಲಿ ಲಟ್ಸ್ಕೋಬೇಕು ಪುಲ್ಕನ. ಲಟ್ಸಿ ತವಾ ಮೇಲೆ ಹಾಕಿ ಈ ಥರ ಸ್ವಲ್ಪ ಬೆಂದ ಮೇಲೆ ಅದನ್ನ ಹೊಳಸಿ ಹಾಕಿ. ಈ ಥರ ಬೇಯಬೇಕು. ಬೆಂದ ನಂತರ ಅದನ್ನು ಗ್ಯಾಸ್ ಮೇಲೆ ಈ ಥರ ಬೇಯಿಸಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಇದಕ್ಕೆ ತುಪ್ಪ ಹಚ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ನೀವು ತುಪ್ಪ ಹಚ್ಚಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಇನ್ನೊಂದನ್ನ ಬೇಯಿಸೋದನ್ನು ಮತ್ತೆ ರಿಪೀಟಾಗಿ ತೋರಿಸಿದ್ದೀನಿ. ನೋಡಿ, ಈ ಥರ ಗ್ಯಾಸ್ ಮೇಲೆ ಬೇಯಿಸಿ. ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿದೆ. ಮಾಡಿ ಟ್ರೈ ಮಾಡಿ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಬೆಂಡೆಕಾಯಿ ಪಲ್ಯ ಜೋಡಿ ನೆಂಚ್ಕೊಂಡಿದ್ದೀನಿ. ನಿಮ್ಗೆ ಏನು ಬೇಕೋ ಅದರೊಳಗೆ ಎಲ್ಲದರೊಳಗೆ ಮ್ಯಾಚ್ ಆಗುತ್ತೆ. ನೆಂಚ್ಕೊತೀನಿ. ಥ್ಯಾಂಕ್ ಯು.